ಮಲಿಕ್ ಹತ್ಯೆ ಆರೋಪಿಗಳ ಹಿಂದೆ ಕ್ರಿಮಿನಲ್ ಚಟುವಟಿಕೆ. ಕಮಿಷನರ್ ಹೇಳಿಕೆ. ಹುಬ್ಬಳ್ಳಿ ನಗರವನ್ನು ಬೆಚ್ಚಿ ಬೀಳಿಸಿದ್ದ ಮಲಿಕ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದಂತಹ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಆರೋಪಿಗಳು ಹಿಂದೆಂದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಿದ್ದವರೇ ಆಗಿದ್ದಾರೆ ಎಂದು ತಿಳಿಸಿದ್ದಾರೆ. ಮಲಿಕ್ ಹತ್ಯೆಗೆ ಸಂಬಂಧಿಸಿದಂತೆ ತನಿಖೆ ವೇಗವಾಗಿ ಮುಂದುವರಿಯುತ್ತಿದ್ದು ಆರೋಪಿಗಳ ದಾಖಲೆಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಸಡಿಲತೆ ಇರದು. ಆರೋಪಿಗಳ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಗಮನದಲ್ಲಿಟ್ಟು ಕಾನೂನು ಪ್ರಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹೆಚ್ಚುವರಿ ನಿಗಾ ಜಾರಿಗೊಳಿಸಲಾಗಿದ್ದು ಜನರು ಯಾವುದೇ ವದಂತಿಗಳಿಗೆ ಬಿದ್ದೇ ಬಾರದೆಂದು ಕಮಿಷನರ್ ಮನವಿಯನ್ನ ಮಾಡಿದ್ದಾರೆ. ಆರೋಪಿಗಳ ಬ್ಯಾಕ್ಗ್ರೌಂಡ್ ಏನಿಲ್ಲ, ಆರೋಪಿಗಳು ಕ್ರಿಮಿನಲ್ಸ್ ಅಷ್ಟೇ. ಅವ್ರ ಬ್ಯಾಕ್ಗ್ರೌಂಡ್ ಅಂದರೆ ಏನು, ಅವ್ರದ್ದು ಯಾವುದೇ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ಆಗಲಿ, ಏನೋ ದುಡ್ಕೊಂಡು ತಿನ್ನೋದಾಗಲಿ, ಕಷ್ಟಪಟ್ಟು ಶ್ರಮ ಪಡೋದಾಗಲಿ, ಮನೆತನಕ್ಕೋ ಬೇಕಾದವರಾಗಲಿ ಯಾರೂ ಅಲ್ಲ. ಇವ್ರ ಮನೆಗೂ ಬೇಕಾಗದವರು, ಮನೆತನಕ್ಕೂ ಬೇಕಾಗದವರು, ದುಡಿಮೆ ಕಷ್ಟಪಟ್ಟು ಮೈ ಮುರಿದು ಮಾಡೋಕ್ಕೂ ಅನರ್ಹರು. ಇವರೆಲ್ಲ ಕ್ರಿಮಿನಲ್ಸೇನೆ. ಇದರಲ್ಲಿ ಕೆಲವ್ರದ್ದು ಕ್ರಿಮಿನಲ್ ಹಿನ್ನೆಲೆ ಇದೆ, ಇನ್ನು ಕೆಲವ್ರದ್ದು ಕ್ರಿಮಿನಲ್ ಹಿನ್ನೆಲೆ ಇಲ್ಲದಿದ್ದರೂ ಕೂಡ ಈ ಕ್ರಿಮಿನಲ್ಸ್ ಜೊತೆಗೆ ಓಡಾಡ್ಕೊಂಡು ಅದನ್ನೇ ಈಸಿ ಮನಿ ಅಂತಂದರೆ ಯಾವುದಾದ್ರೂ ಈ ಜಾಗ ಖಾಲಿ ಇದ್ದರೆ ಕಬ್ಜಾ ಮಾಡ್ಕೊಳೋದು, ಮನೆ ಖಾಲಿ ಇದ್ದರೆ ಹೋಗೋದನ್ನು ಆಕ್ಯುಪೈ ಮಾಡ್ಕೊಳೋವಂಥದ್ದು, ಬಡ್ಡಿ ವ್ಯವಹಾರ ಮಾಡೋವಂಥದ್ದು, ಫೈನಾನ್ಸ್ ಮಾಡ್ತೀವಿ ಅಂತ ರಿಕವರಿ ಮಾಡೋವಂಥದ್ದು, ಈ ಥರ ಕ್ರಿಮಿನಲ್ ಆ್ಯಕ್ಟಿವಿಟಿಗಳಲ್ಲಿ ಅದ್ರ ಜೊತೆಗೆ ಇನ್ನು ಬೇರೆ ಬೇರೆ ರೀತಿ 2 ನಂಬರ್ ದಂಧೆ ಮಾಡುವಂಥ ವ್ಯಕ್ತಿಗಳ ಜೊತೆ ಹೆಚ್ಚು ಒಡನಾಟ ಇಟ್ಕೊಂಡಿರುವಂಥದ್ದು. ಇದರಲ್ಲಿ ಆರೋಪಿಗಳು ಭಾಳ ಸ್ಪಷ್ಟವಾಗಿ ಯಾವುದೇ ಒಂದು ಸಚ್ಚಾರಿತ್ಯ ಹೊಂದಿರುವಂಥವ್ರು ಯಾರೂ ಇಲ್ಲ. ಸಡನ್ನಾಗಿ ಏನೋ ಇನ್ಸಿಡೆಂಟ್ ಆಯಿತು ಅನ್ನೋಂಥದ್ದು ಯಾವುದೂ ಇಲ್ಲ. ಎಲ್ಲ ಗಲ್ಲಿಗಳಲ್ಲಿ ಅವ್ರವ್ರ ಏರಿಯಾಗಳಲ್ಲಿ ಕೆಟ್ಟ ಕೆಲಸಗಳು ಮಾಡ್ಕೊಂಡು ಓಡಾಡ್ತಿರೋದಂಥ ಕ್ರಿಮಿನಲ್ಸ್ ಅಷ್ಟೇ. ಎಲ್ಲ ಆರೋಪಿಗಳನ್ನು ನಾವು ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ. ಈಗಾಗಲೇ 7 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಅದು ಹೆಂಗೆ ಡಿಸ್ಕ್ಲೋಸ್ ಆಗುತ್ತೋ ಹಂಗೆ ಮಾಡ್ತೀವಿ. ಈಗ ಅಲ್ಲಿ ಇನ್ಸಿಡೆಂಟ್ ಮಾಡಿದಂಥವ್ರು 7 ಜನ ಇದ್ದರು ಅಂತ ಹೇಳಿದರು. 7 ಜನ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಆ ಇನ್ಸಿಡೆಂಟ್ ಆಗೋವಂಥ ಸಂದರ್ಭದಲ್ಲಿ ಕೆಲವರು ಗಾಡೀಲಿ ಕರ್ಕೊಂಬಂದುಬಿಟ್ಟವರು, ಇನ್ಸಿಡೆಂಟ್ ನಂತರದಲ್ಲಿ ಗಾಡಿ ಕರ್ಕೊಂಡು ಹೋಗಿರುವಂಥವ್ರು, ಕೆಲವರು ದುಡ್ಡು ಕಾಸಿನ ಸಪೋರ್ಟ್ ಮಾಡಿರುವಂಥವ್ರು, ಮತ್ತು ಈ ಕೃತ್ಯ ಆಗಲಿಕ್ಕಿಂತ ಮುಂಚೆ ಒಂದು ಸ್ಥಳದಲ್ಲಿ ಕುತ್ಕೊಂಡವರು ಕಾನ್ಸ್ಪಿರಸಿ ಮಾಡಿ ಅಂದರೆ ಸಂಚು ರೂಪಿಸಿ ಈ ಥರ ಮಾಡೋಣ ಅಂತಂದು ಹೇಳಿರೋವಂಥವ್ರು. ನಾನು ಯಾರ್ದು ನಿರ್ದಿಷ್ಟವಾಗಿ ಹೆಸರು ತೊಗೊಳಲ್ಲ. ಯಾರ್ಯಾರನ್ನ ಅರೆಸ್ಟ್ ಮಾಡ್ತೀವಿ, ಅರೆಸ್ಟ್ ಮಾಡ್ದಂಗೆ ತಮಗೆ ಗೊತ್ತಾಗುತ್ತೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.